ಏನಿಪ್ಪ ಹಿಂಗಾಗ್ತಾ ಇದೆ, ನನ್ಗೆ ಯಾಕೆ ಪಾದ ಪೂಜೆ ಮಾಡೋಷ್ಟು ಯೋಗ ಇಲ್ಲ. 3 ಕಡೆ ನನ್ಗೆ ತುಂಬಾನೇ ಅವಮಾನನೂ ಆಯ್ತು. ಪಾದ ಪೂಜೆ ಮಾಡುವಾಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಯಾಕೆ ಈ ತರ ಆಗುತ್ತೆ, ನನ್ಗೆ ಆ ಯೋಗ ಇಲ್ವಾ ಅಂತ ತುಂಬಾನೇ ಫೀಲ್ ಆಗೋದು. ಸರಿ, ಒಂದ್ ದಿವಸ ಹಿಂಗೆ ಕಾಯಿ ಸಂಕಲ್ಪ ಮಾಡ್ಕೊಂಡಿದ್ದೆ. ಆ ಕ್ಷಣಕ್ಕೆ ರಾಯರು ಅಲ್ಲಿ ಬೃಂದಾವನ ಮುಂದೆ ಪಾದ ತೋರ್ಸಿದ್ರು. ಅದು ನಿಜ, ಅದು ನನ್ಗೆ ಒಂದು ಹೇಳ್ಕೊಳಕ್ದಷ್ಟು ಸಂತೋಷ. ಬೆಳ್ಳಿದು ಪಾದ ತೋರ್ಸಿದ್ರು. ಅವರು ಗುರುಗಳು ಮೂಲಕದಿಂದ ನೋಡ್ದೆ. ನನ್ಗೆ ಪಾದ ಪೂಜೆ ಮಾಡೋ ಯೋಗನೇ ಇಲ್ದವ್ರಿಗೆ ಪಾದ ಮಾಡಿಸ್ಕೋ ಯೋಗ ಎಲ್ಲಿಂದ ಬರುತ್ತೆ ಅಂತ ನನಗೆ ಪ್ರಶ್ನೆ ಹಾಕೊಂಡೆ. ಸರಿ, ಹೆಂಗನ ಆಗ್ಲಿ ಗುರುಗಳನ್ನ ಒಂದ್ ಮಾತು ಕೇಳೋಣ ಅಂದ್ಬಿಟ್ಟು ಕೇಳ್ದೆ. ನಿಮ್ ಇಷ್ಟ, ಮಾಡಿಸ್ಕೊಡ್ಬೋದು. ನಾನ್ ಕಣ್ಣಲ್ಲಿ ನೋಡ್ದೆ ಸರ್ ಪಾದ ಕಾಣಿಸಿದ್ದು. ಗುರುಗಳು ಸತೀಶ್ ಗುರುಗಳ ಕೈಯಲ್ಲಿ ನೋಡಿದ್ದೆ. ಆಮೇಲೆ ನಾನು ಸಾಯಂಕಾಲ ಬಂದು ಮನೆಗೆ ಕೇಳಿದೆ ನಮ್ ಗುರುಗಳಿಗೆ, ನರಸಿಂಹಸ್ವಾಮಿ ಆಚಾರ್ಯ, ಏನಿದು ಯಾರು ಕೊಟ್ಟಿಲ್ವಲ್ಲ ಬೆಳ್ಳಿತು ಅಂದ್ರು. ಹಂಗ ನಾನು ನೋಡಿದ್ದು ಕೇಳಿದ್ದು ಅದು ಸುಳ್ಳ? ಆ ಕ್ಷಣಕ್ಕೆ ನಾನು ಡಿಸೈಡ್ ಮಾಡಿದೆ, ಮಾಡಿಸ್ಕೊಡ್ಬೋದಾ ನಾವೆಲ್ಲ ಆತರ. ಈಗ ಪಾದ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಎರಡು ಏನಂದ್ರೆ, ಒಂದು ಪಾದ ಪೂಜೆ ಮಾಡೋದೇ ಯೋಗ ಇರ್ಲಿಲ್ಲ, ಇನ್ನೊಂದು ನನ್ನ ಕೈಯಲ್ಲಿ ಪಾದ ತಗೊಂಡು 2 ಸತಿ ಪಾದ ಪೂಜೆ ಮಾಡೋ ಯೋಗ ಬಂತು. ಅವತ್ ಪಾದ ಪೂಜೆ ಮಾಡಿ ನೋಡಿದ್ದು ರಾಯರ ಮುಂದೆ ಇಟ್ಟಿದ್ರು. ಇವತ್ತು ನಾನು ನೋಡ್ದೆ, ನಂಗೆ ತುಂಬಾನೇ ಖುಷಿ ಆಯ್ತು.